ಅವರವ್ರ ಬೇರೆ ಬೇರೆ ಬೇಡಿಕೆ ಇದೆ. ಬೈಲಹೊಂಗಲ ಅವರು ಕೂಡ ನಮ್ಮ ಜಿಲ್ಲೆ ಮಾಡಬೇಕು, ನಮ್ಮ ಬೈಲಹೊಂಗಲ ಅಂತ ಅವರ ಬೇಡಿಕೆ ಇದೆ. ಮುಖ್ಯಮಂತ್ರಿಗೆ ಮನವಿ ಕೊಟ್ಟಿದ್ದಾರೆ. ಸೊ ಅದನ್ನು ಹೇಳಿದ್ದಾರೆ, ಅವರು ಶಾಸಕರ ಸಭೆ ಕರಿತೀವಿ, ಕರೆದ ಮೇಲೆ ಅಂತಿಮ ತೀರ್ಮಾನ ಆಮ್ಯಾಗ ತೊಗೊಳ್ತು ಅಂತ ಹೇಳಿದ್ದಾರೆ. ಅಷ್ಟೇ, ಎಲ್ಲರೂ ಹೇಳಿದ್ದಾರೆ, ಸೇಮ್ ಅವರು ಹೇಳಿದ್ದಾರೆ. ಈ ಅಧಿವೇಶನ ಮುಗಿಯೋರಿಗೆ ಕರೀತಾರೆ, ಅಷ್ಟರಲ್ಲಿ ಕರೀಲೇಬೇಕು. ಈಗ ನಾವೇನು ಮಾಡ್ಬೇಕ್ರಿ? ಅವ್ರು ಚಾರ್ಜ್ ಶೀಟ್ ಹಾಕಿರೋ ಕೋರ್ಟ್ ಇದೆ, ಕಚೇರಿ ಇದೆ, ಅವ್ರು ಸಂಬಂಧಪಟ್ಟವರಿದ್ದಾರೆ, ಅವ್ರು ಸಂಬಂಧಪಟ್ಟವರು. ಅದು ಆಯ್ತು, ಏನಿದ್ರು ಕೋರ್ಟ್ ಅದಕ್ಕೆ ನಿರ್ಧಾರ ಮಾಡಬೇಕು. ನಾವೇನು ಮಾಡಿ ಸರ್ಕಾರ SIT ಆತುರವಾಗಿ ಕೊಟ್ಟು ಅಂತ ಹೇಳ್ಬಿಟ್ಟು ವಿಪಕ್ಷಗಳು ಆರೋಪ ಮಾಡ್ತಾರೆ. ಯಾಕಂದ್ರೆ ಆರೋಪದಲ್ಲಿ ಏನು ಉಳ್ಳಿಲ್ಲ. ಈಗ ಕೊಟ್ಬಿಟ್ಟು ಏನೋ ಒಂದು ಕಡೆ ಸರ್ಕಾರಕ್ಕೆ ಮುಜುಗರಾಗುವಂತಹ ಪರಿಸ್ಥಿತಿ ಈಗ ಅವ್ರಿಗೆ ಆಗಿದೆ. ಈಗ ಊಟ ಬೈಲಹೊಂಗಲ ಕೂಡ ಬೆಳಗಾವಿ ಯೋಜನೆ ಮಾಡಬೇಡಿ, ಮಾಡಿದರೆ ಬೈಲಹೊಂಗಲ ಜಿಲ್ಲೆ ಮಾಡಿ. ಅವರವ್ರ ಬೇರೆ ಬೇರೆ ಬೇಡಿಕೆ ಇದೆ. ಬೈಲಹೊಂಗಲ ಅವರು ಕೂಡ ನಮ್ಮ ಜಿಲ್ಲೆ ಮಾಡಬೇಕು, ನಮ್ಮ ಬೈಲಹೊಂಗಲ ಅಂತ ಅವರ ಬೇಡಿಕೆ ಇದೆ. ಮುಖ್ಯಮಂತ್ರಿಗೆ ಮನವಿ ಕೊಟ್ಟಿದ್ದಾರೆ. ಸೊ ಅದನ್ನು ಹೇಳಿದ್ದಾರೆ, ಅವರು ಶಾಸಕರ ಸಭೆ ಕರಿತೀವಿ, ಕರೆದ ಮೇಲೆ ಅಂತಿಮ ತೀರ್ಮಾನ ಆಮ್ಯಾಗ ತೊಗೊಳ್ತು ಅಂತ ಹೇಳಿದ್ದಾರೆ. ಅಷ್ಟೇ, ಎಲ್ಲರೂ ಹೇಳಿದ್ದಾರೆ, ಸೇಮ್ ಅವರು ಹೇಳಿದ್ದಾರೆ. ಈ ಅಧಿವೇಶನ ಮುಗಿಯೋರಿಗೆ ಕರೀತಾರೆ, ಅಷ್ಟರಲ್ಲಿ ಕರೀಲೇಬೇಕು. ಈಗ ನಾವೇನು ಮಾಡ್ಬೇಕ್ರಿ? ಅವ್ರು ಚಾರ್ಜ್ ಶೀಟ್ ಹಾಕಿರೋ ಕೋರ್ಟ್ ಇದೆ, ಕಚೇರಿ ಇದೆ, ಅವ್ರು ಸಂಬಂಧಪಟ್ಟವರಿದ್ದಾರೆ, ಅವ್ರು ಸಂಬಂಧಪಟ್ಟವರು. ಅದು ಆಯ್ತು, ಏನಿದ್ರು ಕೋರ್ಟ್ ಅದಕ್ಕೆ ನಿರ್ಧಾರ ಮಾಡಬೇಕು. ನಾವೇನು ಮಾಡಿ ಸರ್ಕಾರ SIT ಆತುರವಾಗಿ ಕೊಟ್ಟು ಅಂತ ಹೇಳ್ಬಿಟ್ಟು ವಿಪಕ್ಷಗಳು ಆರೋಪ ಮಾಡ್ತಾರೆ. ಯಾಕಂದ್ರೆ ಆರೋಪದಲ್ಲಿ ಏನು ಉಳ್ಳಿಲ್ಲ. ಈಗ ಕೊಟ್ಬಿಟ್ಟು ಏನೋ ಒಂದು ಕಡೆ ಸರ್ಕಾರಕ್ಕೆ ಮುಜುಗರಾಗುವಂತಹ ಪರಿಸ್ಥಿತಿ ಈಗ ಅವ್ರಿಗೆ ಆಗಿದೆ. ಈಗ ಊಟ ಬೈಲಹೊಂಗಲ ಕೂಡ ಬೆಳಗಾವಿ ಯೋಜನೆ ಮಾಡಬೇಡಿ, ಮಾಡಿದರೆ ಬೈಲಹೊಂಗಲ ಜಿಲ್ಲೆ ಮಾಡಿ. ಅವರವ್ರ ಬೇರೆ ಬೇರೆ ಬೇಡಿಕೆ ಇದೆ. ಬೈಲಹೊಂಗಲ ಅವರು ಕೂಡ ನಮ್ಮ ಜಿಲ್ಲೆ ಮಾಡಬೇಕು, ನಮ್ಮ ಬೈಲಹೊಂಗಲ ಅಂತ ಅವರ ಬೇಡಿಕೆ ಇದೆ. ಮುಖ್ಯಮಂತ್ರಿಗೆ ಮನವಿ ಕೊಟ್ಟಿದ್ದಾರೆ. ಸೊ ಅದನ್ನು ಹೇಳಿದ್ದಾರೆ, ಅವರು ಶಾಸಕರ ಸಭೆ ಕರಿತೀವಿ, ಕರೆದ ಮೇಲೆ ಅಂತಿಮ ತೀರ್ಮಾನ ಆಮ್ಯಾಗ ತೊಗೊಳ್ತು ಅಂತ ಹೇಳಿದ್ದಾರೆ. ಅಷ್ಟೇ, ಎಲ್ಲರೂ ಹೇಳಿದ್ದಾರೆ, ಸೇಮ್ ಅವರು ಹೇಳಿದ್ದಾರೆ. ಈ ಅಧಿವೇಶನ ಮುಗಿಯೋರಿಗೆ ಕರೀತಾರೆ, ಅಷ್ಟರಲ್ಲಿ ಕರೀಲೇಬೇಕು. ಈಗ ನಾವೇನು ಮಾಡ್ಬೇಕ್ರಿ? ಅವ್ರು ಚಾರ್ಜ್ ಶೀಟ್ ಹಾಕಿರೋ ಕೋರ್ಟ್ ಇದೆ, ಕಚೇರಿ ಇದೆ, ಅವ್ರು ಸಂಬಂಧಪಟ್ಟವರಿದ್ದಾರೆ, ಅವ್ರು ಸಂಬಂಧಪಟ್ಟವರು. ಅದು ಆಯ್ತು, ಏನಿದ್ರು ಕೋರ್ಟ್ ಅದಕ್ಕೆ ನಿರ್ಧಾರ ಮಾಡಬೇಕು. ನಾವೇನು ಮಾಡಿ ಸರ್ಕಾರ SIT ಆತುರವಾಗಿ ಕೊಟ್ಟು ಅಂತ ಹೇಳ್ಬಿಟ್ಟು ವಿಪಕ್ಷಗಳು ಆರೋಪ ಮಾಡ್ತಾರೆ. ಯಾಕಂದ್ರೆ ಆರೋಪದಲ್ಲಿ ಏನು ಉಳ್ಳಿಲ್ಲ. ಈಗ ಕೊಟ್ಬಿಟ್ಟು ಏನೋ ಒಂದು ಕಡೆ ಸರ್ಕಾರಕ್ಕೆ ಮುಜುಗರಾಗುವಂತಹ ಪರಿಸ್ಥಿತಿ ಈಗ ಅವ್ರಿಗೆ ಆಗಿದೆ. ಈಗ ಊಟ